ಚೇತನ್ ಅವರೇ, ಇವಾಗ ಬಸ್ತಿಯವರಿ ಮಕ್ಳುಗಳು ಅಂತ ಹೇಳಿದ್ರೆ ಹೆಣ್ಗಡ್ಗಳು ತುಂಬಾ ಕಟ್ಸ್ಕೊಂಡು ಬನ್ನೂರು ಸೈಡ್ ಅಲ್ಲಿ ಐತೆ. ಅವರೆಲ್ಲ ಏನ್ ಮಾಡ್ತಾವ್ರೆ ಅಂದ್ರೆ ಯಾರು ಫಲ ಮಾಡಿಸಿ ಕರುಗಳು ಹಾಕ್ಸ್ತಾ ಇಲ್ಲ. ತುಂಬಾ ಟಾಪ್ ಕ್ವಾಲಿಟಿ ಬ್ರೀಡ್ ಆಗಿರೋಂಥ ಕರುಗಳು ಕೂಡ ಅಲ್ಲಿದ್ದಾವೆ. ಸೊ ಅದ್ರ ಬಗ್ಗೆ ಅವನ್ನೆಲ್ಲ ಈ ಕಡೆ ಹಾಕೊಂಡ್ಬಂದು ಬ್ರೀಡ್ ಮಾಡ್ಬೋದಾ ನಾವು? ಮತ್ತೆ ಗೊಡ್ಡು ಮಾಡಿರೋದ್ರಲ್ಲಿ ಕರು ಬೀಳಲ್ಲ ಅಂತ ಹೇಳ್ತಾರೆ ಯಾರು ಕೆಲವರು. ಬಟ್ ಅದರಲ್ಲಿ ತಗೊಂಬಂದು ನಾವು ಅದ್ರಲ್ಲಿ ಬ್ರೀಡ್ ಮಾಡಿಸ್ಬೋದಾ? ಸರ್ ಮಾಡಿಸ್ಬೋದು. ಯಾಕೆ ಅಂತ ಅಂದರೆ ಸುಮ್ಮನೆ ನಾವು ಜಂಬು ಕೇಳೋದಲ್ಲ, ಏನೋ ಸಾಮಾನ್ಯವಾದ ಈ ಬ್ಲಡ್ ಲೈನಲ್ಲಿ, ಎಸ್ಪೆಷಲಿ ಬೇರೆ ಬ್ಲಡ್ ಲೈನ್ ನನಗೆ ಅಷ್ಟು ಗೊತ್ತಿಲ್ಲ, ಈ ಬ್ಲಡ್ ಲೈನಲ್ಲಿ ನೋಡಿದ್ದೀವಿ, ಬೇರೆ ಬ್ಲಡ್ ಲೈನ್ ನೋಡಿದ್ದೀವಿ. ಅಂದರೆ ಈ ಬ್ಲಡ್ ಲೈನಲ್ಲಿ 80ರಿಂದ 90 ಭಾಗ ರಿಸಲ್ಟ್ ಇದ್ದೇ ಇದೆ. ಆ ಓರಿಗಳಲ್ಲಿ ಏನು ಮಾಡಿದ್ದಾರೆ, ಆ ಓರಿಗಳು ಅದು ಕರುಗಳು ಹಸ್ಗಳು ಏನು ತೊಗೊಂಡೋಗಿದ್ದಾರೆ ಕಡ್ಸ್ಗಳು, ಆ ಕಡ್ಸ್ಗಳು ತೊಗೊಂಬಂದು 100% ಯಾವ್ದನ ಒಂದು ಕೊಟ್ರು, ಯಾವ್ದಾನ ಒಂದು ಓರಿ ಸಿಂಪಲಾಗಿ ಕೊಡಿಸ್ಲಿ, ಈಗ ಅಲ್ಲಿಂದ ತೊಗೊಂಬಂದು ಇಮಿಡಿಯೇಟ್ ಆಗಿ ದೊಡ್ಡದು ದೂರ ಹಾಕೊಂಡು ಹೋಗೋದೇನು ಬೇಡ. ಅವು ಯಾಕೆ ಅಂತ ಅಂದರೆ ಅವರು ತಗೊಂಡೋಗಿ ಸುಮಾರು ವರ್ಷ ಮಡಗಿರೋದ್ರಿಂದ ಅವರು ಬೇಗ ಫಲ ನಿಲ್ಲಲ್ಲ ಅವು. ಅದಕ್ಕಾಗಿ ಹತ್ರ ಇರೋವಂಥದ್ದು ಓರಿ ಒಂದು ಸೂಲು ಕೊಡಿಸ್ಕೊಂಡ್ಲಿ, ನೆಕ್ಸ್ಟ್ ಸೂಲ್ಗೆ ಅದು ಅಡ್ಜಸ್ಟ್ ಆಗಿಬಿಡುತ್ತೆ, ಅವಾಗ ಬೇಕಾದ್ರೆ ದೂರ ಹೋಗಿ ಕೊಡಿಸ್ಲಿ ಸರ್. ಆಮೇಲೆ ಇನ್ನೊಂದು ಹೇಳ್ತೀನಿ, ಈಗ ಒಳ್ಳೆ ಹಸಿಗೆ ಒಳ್ಳೆದೇ ಕೊಡಿಸ್ಬೇಕು ಅನ್ನೋದೇನಿಲ್ಲ. ಒಳ್ಳೆ ಹಸುಗಳಿಗಾದ್ರೆ ಸುಮಾರಾಗಿರೋಂಥ ಓರಿ ಕೊಡಿಸಿದ್ರು ಒಂದು ಒಳ್ಳೆ ಕರು ಬೀಳುತ್ತೆ. ಆಮೇಲೆ ಇರೋದ್ರಲ್ಲಿ ಏನು ಅಂತ ಅಂದರೆ, ನೀವು ಕೇಳಿದ ಪ್ರಶ್ನೆಗೆ ಒಂದು ಉತ್ತರ, ಈಗ ಎಲ್ಲ ತೊಗೊಂಡೋಗಿ ಏನಕ್ಕೆ ಅಲ್ಲಿ ಮಾಡ್ತಾ ಇದ್ದಾರೆ ಅಂದರೆ, ಇವಾಗ ಅವ್ರ ಹತ್ರ ದುಡ್ಡಿದೆ, ನಾವು ಅವ್ರನ್ನ ತೊಗೊಬೇಡಿ ಅಂತ ಹೇಳೋಕ್ಕಾಗಲ್ಲ. ಯಾಕೆ ಅಂದರೆ ಅವರು ದುಡ್ಡು, ಅವರು ಕಾಯಸ್ಸು ಏನು ಅಂತಂದರೆ ಆದಷ್ಟು ನಮ್ಮ ಕೊಡೋರ ಕೈಲಿರುತ್ತೆ. ಕೊಡೋರು ಯಾವುದೇ ಆಗಲಿ, ಅವರು ಲಾಸ್ಟ್ ಏನು ಕೊಡಬೇಕು ಅಂತಂದರೆ, ಇಲ್ಲಿ ಯಾರಾದರೂ ಸಾಕು ಅಂಥವ್ರಿಗೆ, ಕರು ಹಾಕ್ಸ್ಕೊಳ್ಳೋ ಅಂಥವ್ರಿಗೆ ಅಂಥವ್ರಿಗೆ ಕೊಡ್ಬೇಕು. ನಾನು ಈಗ ಅದನ್ನು ಅಷ್ಟೇ ಒಂಟಿನೇ ಕೊಡ್ತೀನಿ ಹೊರತು ಕೂಟ ಮಾಡಲ್ಲ. ಅಂಥ ಕೂಟ ಸಿಗಬೇಕು, ಬಿಡ್ದಿರೋ ಕೂಟ ಸಿಕ್ಕಿದ್ರೆ ಅದನ್ನು ಯಾರಿಗಾದರೂ ಕರು ಹಾಕ್ಸೋರಿಗೆ ಕೊಡಬೇಕು. ಇಲ್ಲ ಅಂತಂದರೆ ಸುಮ್ಮನೆ ಕೂಟ ಮಾಡಿದ್ರೆ ಅವರು ಅಲ್ಲಿಗೆ ತೊಗೊಂಡೋಗ್ತಾರೆ, ಕೂಟ ಇತ್ತು ಅಂದರೆ ಸುಮ್ಮನೆ ಹಾಳು ಮಾಡ್ತಾರೆ. ಈಗ ಎಷ್ಟೋ ಬಸ್ತಿ ಊರಿವು ಅಲ್ಲೇ ಸೇರ್ಕೊಂಡ್ಬಿಟ್ಟಿದ್ದಾವೆ. ಅವೆಲ್ಲ ಈಚೆಗೆ ಬಂದರೆ ಇಂಥದ್ದಲ್ಲ ಸರ್, ಇದ್ರ ಡಬಲ್ ಹಸುಗಳವೆ, ನಮ್ಮದು ಅಂತ ಹೇಳ್ಕೊಳೋದಲ್ಲ. ಒಟ್ಟಿನಲ್ಲಿ ಇನ್ನೂ ಡಬಲ್ ಹಸುಗಳು ಇದ್ದಾವೆ, ಅಲ್ಲಿಂದ ಕರ್ಸ್ಬೇಕು, ಅಲ್ಲಿಂದ ತೊಗೊಂಬರ್ಬೇಕು. ತೊಗೊಂಬರೋದ್ಕಿನ್ನ ಕೊಡೋದು ಕಮ್ಮಿ ಮಾಡ್ಬೇಕು ಅವ್ರ ಕಡೆಗೆ. ನಮ್ಮ ರೈತರು ಏನಿದ್ರು ಕರ ಹಾಕ್ಸ್ಕೊಳ್ಳೋ ಅಂಥವ್ರು ಕೊಡಬೇಕು, ಕರ ಹಾಕ್ಸ್ಕೊಬೇಕು, ಕರ ಹಾಕಿ ಒಳ್ಳೇದೊಂದು ಕರ ಈಸ್ಕೊಬೇಕು. ಮುಂದಕ್ಕೆ ಏನು ಗೊತ್ತಾ ಸರ್, ನಮ್ಮ ಹೇಳೋದು ಅಂತಂದರೆ ಮೇಯ್ನು ಹಸುಗಳಿಲ್ಲ ಸರ್. ಯಾರಾದರೂ ನಾವೇ ಹೋಗ್ಲಿ, ಇವತ್ತು ಯಾರಾದರೂ ಒಂದು ಕರೆಸ್ತೀವಿ, ಯಾರಾದರೂ ಒಂದು ಕೇಳ್ತಾರೆ ನಮ್ಮನ್ನು ಒಂದು ಕರ ಕೊಡಿಸಿ ಅಂತ, ಇಲ್ಲ ನಾವೇ ಒಂದು ಕರುಗಳು ಹುಡುಕ್ತಾ ಇದ್ದೀವಿ, ಒಂದು ಕರು ಇಲ್ಲ ಒಳ್ಳೇದು. ಯಾಕೆ ಅಂತ ಅಂದರೆ ಮೇನ್ ರೀಸನ್ನು ಕೊಳ್ಳೋರು ಜಾಸ್ತಿ ಆಗವ್ರೆ, ಇಲ್ಲ ಅಂದರೆ ದುಡ್ಡು ಜಾಸ್ತಿ ಆಗೈತೆ ಅನ್ನೋದೇನು ಕಾರಣ ಅಲ್ಲ, ಹಸುಗಳಿಲ್ಲ. ಈಗ ಊರಲ್ಲಿ ನಮ್ಮೂರಲ್ಲೇ ಆಗಲಿ ಒಂದು ಹುಡುಕರು ಒಂದು 10ರಿಂದ 15 ಜೊತೆ ಸಿಗವು, ಮನೆಗೆ ಒಂದೊಂದು ಜೊತೆ ಮಡಿಗೆ ಇರೋರು. ಈಗ ಎಲ್ಲಿ ನಮ್ಮೂರಲ್ಲಿ ಕರೆಕ್ಟಾಗಿ ಹುಡ್ಕೊಂಬಿಟ್ರೆ 2 ಜೊತೆ ಸಿಗಲ್ಲ. ನಮ್ದೊಂದು ಜೊತೆ ಇದೆ, ಇನ್ನೊಬ್ರದ್ದು ಒಂದು ಒಂಟಿ ಇದೆ, ಇನ್ನೊಬ್ರದ್ದು ಒಂದು ಒಂಟಿ ಇದೆ ಅಷ್ಟೇ. ಹಂಗೆ ಊರಲ್ಲೆಲ್ಲ ಒಂದು 10 ಜೊತೆ ಇದ್ರೆ ಅದರಲ್ಲಿ ಒಂದು 5 ಜೊತೆವನ್ನ ಒಳ್ಳೆ ಕರ ಹಾಕೋ ಸಿಗವು. ಊರಿಗೆ ಹೋದ್ರೆ ಒಂದಲ್ಲ ಒಂದು ಕರ ಹುಟ್ಟೋದು. ಈಗ ಏನು ಅಂತ ಅಂದರೆ ಕರುಗಳು ಹುಡ್ತಾ ಇಲ್ಲ ಮೇಯ್ನಾಗಿ. ಅದಕ್ಕೆ ಏನು ಹೇಳೋದು ಅಂದರೆ, ಅವರು ಕೊಡೋ ಬದಲು ಯಾರನ್ನ ಸಾಕೋರ್ಗೆ ಕೊಡಿ. ಆಮೇಲೆ ಏನು ಗೊತ್ತಾ ಸರ್, ಇನ್ನೊಂದು ನಮ್ಮ ಜನ ಏನು ಮಾಡ್ತಾರೆ, ದುಡ್ಡಿಗೆ ಬಿದ್ದುಬಿಟ್ಟವ್ರೆ, ಮುಂದೆ ಇದೇ ಉಲ್ಟಾ ಹೊಡೆಯುತ್ತೆ ಅವ್ರಿಗೇನೆ. ಇವಾಗ ಯಾರಾದರೂ ಹೋಗಿ ಕೇಳಿದ್ರೆ ಭಾಳ ಬೆಲೆ ಕೇಳಲ್ಲ, ಇನ್ನೊಬ್ರು ತಗೊಂಬಾರ್ದು, ಇನ್ನೊಬ್ರು ಕೈಗೆ ಸಿಗಬಾರ್ದು ಅಂತ ಎಷ್ಟಕ್ಕೋ ಕೇಳೋದು. ಆಮೇಲೆ ಯಾರೋ ದುಡ್ಡಿರೋರೇ ದುಡ್ಡು ಕೊಟ್ಟು ತಗೊಂಬರೋದು, ಅದು ಇಲ್ಲ. ನಮ್ಮ ರೈತರು ಏನು ಗೊತ್ತಾ ಸರ್, ದುಡ್ಡಿಗೆ ಆಸೆ ಬೀಳ್ತಾವ್ರೆ. ಆಮೇಲೆ ಇನ್ನೊಂದು ಕಾರಣ ಏನು ಗೊತ್ತಾ ಸರ್, ಅದಕ್ಕೂ ದುಡ್ಡಿಗೆ ಆಸೆ ಬೀಳ್ತಾರೆ ಅನ್ನೋದಲ್ಲ, ಎಂಥವ್ರು ಮನುಷ್ಯ ಅಂದಮೇಲೆ ಆಸೆ ಇದ್ದೇ ಇರುತ್ತೆ, ಎಂಥವ್ರು ದುಡ್ಡಿಗೆ ಆಸೆ ಬಿದ್ದೇ ಬೀಳ್ತಾರೆ. ಏನು ಒಂದು ಅಂದರೆ ಹಸುಗಳು ಜಾಸ್ತಿ ಆಗಬೇಕು. ಹಸುಗಳು ಜಾಸ್ತಿ ಆದರೆ ಆಟೋಮೆಟಿಕ್ಕಾಗಿ ಡಿಮ್ಯಾಂಡು ಕಮ್ಮಿ ಆಗುತ್ತೆ, ಅವಾಗ ಸಪ್ಲೈ ಜಾಸ್ತಿ ಇರುತ್ತೆ, ಅವಾಗ ಏನಾಗುತ್ತೆ ರೇಟು ಆಟೋಮೆಟಿಕ್ ಕಮ್ಮಿ ಆಗುತ್ತೆ. ಅದಕ್ಕಾಗಿ ಏನು ಅಂತಂದರೆ ನಾವು ಹಸುಗಳು ಸಾಕ್ಬೇಕು ಸರ್. ನಮ್ಮ ಓರಿದ್ದಾವೆ ಅಂದರೂ ಸಾಕಬೇಕು ಅಂತಂದರೆ ಏನೋ ಒಂದು ಹಸುಗಳು, ನಾವು ಒಂದು ನಮ್ಮ ಮನೇಲಿ ಒಂದು ಒಳ್ಳೆ ಕರು ಹುಟ್ಟಬೇಕು, ನಾವು ಒಂದು ಸಾಕಬೇಕು, ಕಾಯಿಸ್ಕೊಳ್ಕೊಬೇಕು ಅನ್ನೋದೊಂದು ಹುಚ್ಚ ಅಷ್ಟೇ ಬಿಟ್ಟರೆ ಬೇರೆ ಏನಿಲ್ಲ ಸರ್. ಏನು ಇದರಲ್ಲೇನು ದುಡಿದು ಸಂಪಾದನೆ ಮಾಡಿ ಗಂಟು ಕಟ್ಟೋದೇನಿಲ್ಲ. ಇದಕ್ಕೆ ತಿಂಡಿ ಹಾಕೋದಾಗಲಿ ಮೇವು ಹಾಕೋದು ಸರ್, ನಾವು ಒಂದು ಯಾವುದೂ ಈಗ ತಕ್ಷಣಕ್ಕೆ ವ್ಯವಸಾಯ ಮಾಡ್ತಾ ಇಲ್ಲ. ಅಲ್ಲೇ ಕಳೆದೊಂದು 2 ವರ್ಷದಿಂದ ನಾವೆಲ್ಲ ಕೊಂಡೆ ಹಾಕಬೇಕು, ಹುಲ್ಲು ಕೊಂಡೆ ಹಾಕಬೇಕು, ಬೂಸನು ಕೊಂಡೆ ಹಾಕಬೇಕು. ಆದ್ದರಿಂದ ಈಗಲೂ ಏನು ಅಂತ ಅಂದರೆ ಎದುರ್ಕೊಂತಾರೆ ಕಟ್ಟೋಕ್ಕೆ. ಕಟ್ಟಿರೋರು ಅಷ್ಟೇ, ಎಷ್ಟೋ ಬಿಟ್ಟಿರೋರು ನೋಡ್ಬಿಟ್ಟಿದ್ದೀನಿ. ಒಂದೇನು ಅಂತ ಅಂದರೆ ಕಟ್ಟಬೇಕು, ಒಳ್ಳೇದು ಕಟ್ಟಬೇಕು, ಕಾಯಿಸಿರೋರು ಕಟ್ಟು ಸರ್. ಆಮೇಲೆ ಇನ್ನೊಂದು, ಎಲ್ಲ ಈಗ ಹೊಸಬ್ರು ಜಾಸ್ತಿ ಬರ್ತಾವ್ರೆ, ನನ್ನ ಪ್ರಕಾರ ಅವ್ರು ಯಾರು ಜಾಸ್ತಿ ದಿನ ಕಟ್ಟೋದು ಇಲ್ಲ. ಯಾಕೆ ಅಂತಂದರೆ ಒಂದು ಆದಾಯ ಇದ್ರು ಮನೇಲೂ ಹೇಳ್ತಾರೆ ಸರ್. ಅದಕ್ಕೆ ಏನು ಅಂತ ಅಂದರೆ ಒಳ್ಳೆ ಮೇವು ಒಂದು ಇದ್ದರೆ ಸಾಕು. ಒಟ್ಟು ತುಂಬ ಮೇವು ಇದ್ದುಬಿಟ್ರೆ ಇವಕ್ಕೇನು ತಿಂಡಿ ಬೇಕಾಗಿಲ್ಲ.
ಒಂದು ಒಳ್ಳೆ ಹಸು ಕಟ್ಟಬೇಕಷ್ಟೇ, ಕಟ್ಟದೇ ಕಟ್ತೀರಿ. ಇವಾಗ ಸುಮಾರಾಗಿರೋ ಹಸ ಕಟ್ಟಿದ್ರು ಹುಲ್ಲು ಹಾಕ್ಲೇಬೇಕು, ಮೇಂಟೆನೆನ್ಸ್ ಮಾಡಲೇಬೇಕು. ಅದರಲ್ಲೇ ಒಂಚೂರು ಒಳ್ಳೆ ಹಸುಗಳು ಆರಿಸ್ಕೊಳ್ಳಿ. ಇನ್ನೊಂದೇನಪ್ಪ ಅಂದ್ರೆ ಹಸುಗಳನ್ನ ಮನೇಲಿ ಕರೋಕ್ಸಕ್ ಬಳಸುವಂತ ಹಸುಗಳಿಗೆ ಜಾಸ್ತಿ ತಿಂಡಿಗಳು ಕೊಟ್ಟು ಸಾಕ್ಬಾರ್ದು. ಹೌದೌದು, ಏನಿದ್ರೆ ಅವ್ನು ಮೇವಲ್ಲೂ ಇಟ್ಕೊಬೇಕು ಸರ್. ಆಮೇಲೆ ಸರ್ ಇನ್ನೊಂದು ಮೇವಲ್ಲಿ ನನ್ನ ಪ್ರಕಾರ ನಾನು ಹೇಳೋದಾದ್ರೆ ನಿಮ್ಮ ಕ್ವಶನ್ಗೆ, ಈಗ ಮೇವುಗಳಲ್ಲಿ ಏನು ಇಲ್ಲ ಸರ್ ಸಾರಾಂಶ. ನೀವು ಅಲ್ಲ ನೀವು ಹೇಳಿ ಸರ್, ಇವಾಗ ಎಲ್ಲರ ತಾವು ಕಾಡೇ ಇರಲ್ವಲ್ಲ. ಇವಾಗ ನಮ್ಮ ಹತ್ರನೂ ಕಾಡಿಲ್ಲ. ಈಗ ಇರೋದ್ರಲ್ಲಿ ಏನು ಅಂದರೆ ಒಣುಲ್ ಹಾಕೊಂತೀವಿ, ಸ್ವಲ್ಪ ಹಸಿರು ಟೈಮಲ್ಲಿ ಸ್ವಲ್ಪ ಜಾಗ ಆಯಿತು ಮೇಯಿಸ್ಕೊತೀವಿ, ತಿಂಡಿ ಇಕ್ಲೇಬೇಕಾಗುತ್ತೆ. ಆಮೇಲೆ ಈಗ ಸರ್ ಯಾವುದೂ ಇದು ಆರ್ಗ್ಯಾನಿಕ್ ಥರ ಇಲ್ಲ. ಮುಂಚೆ ಆದರೆ ದನಿನ ಗೊಬ್ಬರನೇ ಹಾಕ್ತಿದ್ವಿ ಹೊಲಕ್ಕೆ, ರಾಗಿಗೆ ಯಾವುದೂ ಇದು ಔಷಧಿ ಸಿಂಪಡಣೆ ಮಾಡ್ತಿರಲಿಲ್ಲ. ಈಗಾದರೆ ಏನು ಮಾಡ್ತೀವಿ ಹೇಳಿ, ಯೂರಿಯಾಯಿಂದ ಹಿಡಿದು DIP ಇಂದ ಹಿಡಿದು ಸುಮಾರು ಗೊಬ್ಬರ ಹಾಕಿ ರಾಗಿ ಬರೋದು. ಆ ಗೊಬ್ಬರ ಇಟ್ಕೊಂಡಿರೋ ರಾಗಿ ಹುಲ್ಲು ಏನು ಸಾರಾಂಶ ಕೊಡುತ್ತೆ ಹಸುಗೆ? ಅದಕ್ಕಾಗಿ ತಿಂಡಿ ಇಕ್ಲೇಬೇಕು ಸರ್ ನನ್ನ ಪ್ರಕಾರ ಕೇಳಬೇಕು ಅಂದರೆ. ತಿಂಡಿ ಆಮೇಲೆ ಇನ್ನೊಂದು ಎಲ್ಲ ಸುಮಾರು ಜನ ಅಂತಾರೆ, ತಿಂಡಿ ಇಕ್ಬಿಟ್ರೆ ಇದು ಕರು ಚೆನ್ನಾಗಿ ಉಡಲ್ಲ, ಇಲ್ಲ ಕರು ಚಿಕ್ಕದಾಗಿ ಹುಟ್ಟುಬಿಡುತ್ತೆ ಇರಲ್ಲ ಅಂತ. ಆದರೆ ಹಂಗಲ್ಲ, ಇದು ಪಾಲಿನ ಟೈಮಲ್ಲಿ ತಿಂಡಿ ಇಕ್ಲೇಬೇಕು, ಅವಕ್ಕೆ ಆರೈಕೆ ಮಾಡಲೇಬೇಕು. ಆದ್ರೂ ಕೊಡೋದನ್ನ ಸ್ವಲ್ಪ ಲಿಮಿಟಾಗಿ ಕೊಟ್ಕೊಂಡು ಒಟ್ಟು ತುಂಬ ಮೇವು ಹಾಕಿ ಒಂದು ಟೈಮ್ ತಿಂಡಿ ಇಕ್ಕಿದ್ರು ಸಾಕು ಸರ್. ಏನೋ ಅನುಕೂಲ ಇರೋರು ಎರಡು ಟೈಮು ಇಕ್ಲಿ. ಪಾಲಿನಲ್ಲಿ ಸಾಕ್ಬೇಕು ಸರ್ ಹಸುನ ಸಾಕಿ ಚೆನ್ನಾಗಿರ್ಬೇಕು. ಏನು ಅಂದರೆ ನಮ್ಮ ಹಳ್ಳಿಕಾರನ ಉಳಿಸ್ಬೇಕು, ಬೆಳೆಸ್ಬೇಕು, ಎಲ್ಲರ ಮನೇಲೂ ಒಂದೊಂದು ಇರಬೇಕು ಅನ್ನೋದು ನಮ್ಮ ಆಸೆ ಸರ್. ಎಲ್ಲೋದ್ರೂ ಅವೇ ಕಾಣ್ಬೇಕು ನಮಗೆ ಅಷ್ಟೇ. ಏನು ಅಂದರೆ ನಾವು ಒಂದು 10 ಕಡೆ ಹೋಗ್ತೀವಿ, ನಮಗೂ ಏನು ಅಂದರೆ ನಾವು ಇವತ್ತು ಇದರಿಂದ ಏನು ಆದಾಯ ಇಲ್ಲ ಸರ್. ನಾನು ಈಗ M.Com ಕಂಪ್ಲೀಟ್ ಮಾಡಿದ್ದೀನಿ. M.Com ಕಂಪ್ಲೀಟ್ ಮಾಡಿ ಯಾವುದೇ ಕೆಲಸಕ್ಕೆ ಹೋಗ್ತಾ ಇಲ್ಲ. M.Com ಕಂಪ್ಲೀಟ್ ಮಾಡಿ ಇದು KPSCಗೆ ಕೋಚಿಂಗ್ ತೊಗೊತಾ ಇದ್ದೀನಿ. ಅದರಲ್ಲೂ ಏನಕ್ಕೆ ಬಿಡ್ತಾ ಇಲ್ಲ ಅಂದರೆ ಅದು ಫುಲ್ ಟೈಮು ಓದಲೇಬೇಕು. ಅದು ಓದಿ ಇದು ಮಾಡ್ತಾ ಇದ್ದೀನಿ, ಬಿಡೋಕ್ಕಾಗಲ್ಲ. ಏನೋ ಇರಬೇಕು, ಮನೆ ಮುಂದೆ ಇರಬೇಕು, ಬೆಳಗ್ಗೆ ಆದರೆ ಸಾಯಂಕಾಲ ಆದರೆ ಇವು ನೋಡಬೇಕು. ಒಂದು ಒಳ್ಳೆ ಕೆಲಸ ಸಿಗಬೇಕು ಅಂತಲೂ ಇದೀವಿ. ಇದನ್ನು ಕೊನೆ ತನಕ ಬಿಡಲ್ಲ, ಏನಾದರೂ ಒಂದು ಮಾಡಬೇಕಷ್ಟೇ ಸರ್. ಏನು ಅಂತಂದರೆ ಒಂದು ಒಳ್ಳೆಯದು ಹಸುನೂ ಇರಬೇಕು ಮನೇಲಿ, ಒಂದು ಒಳ್ಳೆಯದು ಹೆಸರು ಮಾಡಬೇಕು. ಒಂದು ಒಳ್ಳೆ ಹಸು ಕಟ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓರಿ ಕಟ್ಟಲಿ ಸರ್, ಓರಿ ಕಟ್ಟಬೇಡಿ, ಇಲ್ಲ ಹಸುನೇ ಕಟ್ಟಬೇಕು ಅಂತ ಅಲ್ಲ. ಮುಂದೆ ಬೀಜದೋರಿ ಕಟ್ಟಿರೋರಿಗೆ ಭಾಳ ಏಟಾಗುತ್ತೆ. ಇವಾಗಲೇ ಏಟಾಗಿದೆ. ದಿನಕ್ಕೆ 1-2 ಬರೋದೇ ಕಷ್ಟ ಆಗ್ಬಿಟ್ಟಿದೆ. ಈಗ 1 ಹಸು 2 ಹಸು ಬರೋದೇ ಕಷ್ಟ ಆಗ್ಬಿಟ್ಟೈತೆ. ಹಂಗಾದ್ರೆ ವಾರಕ್ಕೆ 1 ಹಸು ಬಂದರೆ ಓರಿಗಳು ಇರಲ್ಲ, ಭಾಳ ಪ್ರಾಬ್ಲಮ್ ಆಗುತ್ತೆ. ಅದಕ್ಕಾಗಿ ಓರಿ ಎಲ್ಲರೂ ಬೀದ್ದೋರಿಗಳು ಎಲ್ಲ ಏನು ಮಾಡ್ತಾರೆ, ಒಂದು ಕರು ತೊಗೊಂಡೋಗೋದು ಬೀದ್ದೋರಿ ಮಾಡೋದು ಆ ಥರ ಮಾಡ್ತಾವ್ರೆ. ಈಗೆಲ್ಲ ಏನು ಮಾಡಬೇಕು ಅಂತಂದರೆ, ಒಂದು ಹಸು ಹಸು ಜಾಸ್ತಿ ಕಟ್ಕೊಬೇಕು. ಹಸು ಜಾಸ್ತಿ ಕಟ್ಕೊಂಬಿಟ್ರೆ ಬೀದ್ದೋರಿ ಅವಾಗ ಆಟೋಮೆಟಿಕ್ಕಾಗಿ ಬೀದ್ದೋರಿನೂ ಆರಾಮಾಗಿರುತ್ತೆ ಅನ್ನೋ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಏನು ಕೊನೆಯದಾಗಿ ಏನು ಅಂದರೆ, ಎಲ್ಲರೂ ಮನೇಲಿ ಒಂದೊಂದು ಹಸು ಕಟ್ರಿ, ಓರಿ ಒಂದು ಜೊತೆ ಕಟ್ರು ಒಂದು ನಾಟಿ ಹಸು ಇಕ್ಕೊಳ್ಳಿ. ಅದ್ರ ಹಾಲು ಕುಡಿದ್ರೆ ನಮಗೆ ಒಳ್ಳೆಯದು, ಭಾಳ ಔಷಧಿ ಇದೆ ಹೇಳೋಂಥದ್ದಲ್ಲ. ಅದನ್ನ ಅನುಭವ ಮಾಡಿದವ್ರಿಗೆ ಮಾತ್ರ ಗೊತ್ತಷ್ಟೇ. ಒಂದು ಹಸು ಕಟ್ರಿ, ನೀವು ಓರಿ 10 ಜೊತೆ ನಾನು ಕಟ್ರಿ. ಸೀಮೆ ಹಸು ನಮ್ಮ ಹತ್ರನೂ ಇದೆ ಸರ್, ಸೀಮೆ ಹಸು ಇಲ್ಲ ಅಂತಲ್ಲ, ಒಂದು ಸೀಮೆ ಹಸುನೂ ಇದೆ. ನಮ್ಮ ಡೈರಿಗೆ ಹಾಲಾಗಲಿ ಅದಕ್ಕೆ ಹಾಕ್ತೀವಿ. ಆದರೂ ನಾಟಿ ಹಸು ಇರ್ಬೇಕು. ಎಲ್ಲರೂ ಅಷ್ಟೇ ಮಾಡಿ ಅಷ್ಟೇ. ಎಷ್ಟು ಜನ ಸೀಮೆ ಹಸು ಆಗಲಿ ಓರಿ ಇರಲಿ, ಒಂದು ನಾಟಿ ಹಸು ಕಟ್ಕೊಳ್ಳಿ, ಕರು ಹಾಕ್ಸ್ಕೊಳ್ಳಿ. ಒಂದು ಒಳ್ಳೆ ಕರು ಹಾಕ್ಬಿಟ್ರೆ ನೀವು ವರ್ಷ ಎಲ್ಲ ಮೇಯಿಸಿದ್ದೆಲ್ಲ ನಿಮ್ಗೆ ದುಡ್ಡು ಬಂದ್ಬಿಡುತ್ತೆ ಅಷ್ಟೇ. ಇಷ್ಟು ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.